ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ತುಂಬ ಜನ ವೀಡಿಯೋಸ್ ನೋಡ್ತೀರಾ, ಆದರೆ ಲೈಕೇ ಮಾಡಲ್ಲ. ನೀವು ಲೈಕ್ ಮಾಡಿದ್ರೆ ನಂಗೆ ಇನ್ನೂ ಕೂಡ ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು, ಕೇಂದ್ರ ಸರ್ಕಾರದಿಂದ ಏನೇ ಬರುವ ಹೊಸ ಅಪ್ಡೇಟ್ ಆಗಿರ್ಬೋದು ಅಥವಾ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಆಗಿರ್ಬೋದು, ಪ್ರತಿಯೊಂದು ಕೂಡ ನೀವು ನನ್ನ ಚಾನಲಲ್ಲಿ ನೋಡ್ಬೋದು. ಹಾಗೆ ಡೈಲಿ ನ್ಯೂಸ್ ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ ಯೂಟ್ಯೂಬ್ ಶಾರ್ಟ್ಸಲ್ಲಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನನ್ನ ಪೇಜ್ನ ಫಾಲೋ ಮಾಡ್ತೀರಾ. ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಕುಕಿಂಗ್ ವೀಡಿಯೋಸ್ ಆಗಿರ್ಬೋದು, ಲೈಫ್ ಸ್ಟೈಲ್ ವೀಡಿಯೋಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಲ್ಲಿ ಚೆಕ್ ಮಾಡ್ಬೋದು. ಮರಿದಲ್ಲೇ ಅಲ್ಲಿ ಕೂಡ ಫಾಲೋ ಮಾಡಿ. ಹಾಗೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಗೆ ಇವಾಗಲೇ ಗೊತ್ತಾಗಿದೆ, ನಾನೇ ತಿಳಿಸಿದ್ದೆ ನಿಮಗೆ. ಜನವರಿ 14ನೇ ತಾರೀಕಿಂದ ಅಂದರೆ ಸಂಕ್ರಾಂತಿ ಹಬ್ಬದ ದಿವಸದಿಂದ ನಿಮಗೆ 16ನೇ ಕಂತಿನ ಹಣ ಬರುತ್ತೆ. ಗೃಹಲಕ್ಷ್ಮಿ ಯೋಜನೆದು ಅವತ್ತಿಂದ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಅಂತ ಹೇಳಿದೆ. ಬಟ್ ಯಾರಿಗೂ ಕೂಡ ಹಣ ಬಂದಿಲ್ಲ. ಯಾಕಂದರೆ ಸರ್ಕಾರದಿಂದನೇ ಹಣ ಜಮೆ ಮಾಡಿಲ್ಲ ಅವರು. ಸರ್ಕಾರದಿಂದ ಯಾಕಪ್ಪ ಈ ಥರ ಮಾಡ್ತಿದ್ದಾರೆ? ಆಲ್ರೆಡಿ ಇದು ನವೆಂಬರ್ ತಿಂಗಳದು ನಿಮಗೆ 16ನೇ ಕಂತಿನ ಹಣ. ಇವಾಗಲೇ ಜನವರಿದು, ಇವಾಗಲೇ ಡಿಸೆಂಬರ್ದು ಬರಬೇಕಿತ್ತು, ಇನ್ನು ನವೆಂಬರ್ದೇ ಬಂದಿಲ್ಲ. ಯಾಕೆ ತಡ ಮಾಡ್ತಿದ್ದಾರೆ ಅಂದರೆ, ನಿಮಗೆ ನಾನು 2 ದಿವಸದ ಹಿಂದೆ ವಿಡಿಯೋ ಮಾಡಿ ತಿಳಿಸಿದ್ದೆ. ಪಿಂಚಣಿ ಹಣ ಯಾರೆಲ್ಲ ತಗೋತಿರ್ತೀರಾ, ಈಗ ಸಂಧ್ಯಾ ಸುರಕ್ಷಾ ಯೋಜನೆಯಿಂದ ಆಗಿರ್ಬೋದು, ಅಥವಾ ವಿಧವಾ ವೇತನದಿಂದ ಆಗಿರ್ಬೋದು, ಅಥವಾ ವೃದ್ಧಾಪ್ಯ ವೇತನ, ಈ ಥರದ ಪಿಂಚಣಿ ಹಣ ಪ್ರತಿ ತಿಂಗಳು ತಗೋತಿರ್ತೀರಲ್ಲ, ಅವ್ರದ್ದು 2 ತಿಂಗಳಿಂದ ಹಣನ ಅವರಿಗೆ ಜಮೆ ಮಾಡಿರಲಿಲ್ಲ. ಸ್ವಲ್ಪ ಹೋಲ್ಡಲ್ಲಿ ಇಟ್ಟಿದ್ರು. ಹಾಗಾಗಿ ಏನು ಮಾಡ್ತಿದ್ದಾರೆ, ಮೊದಲು ಆ ಹಣ ಕ್ಲಿಯರ್ ಮಾಡಿಬಿಡೋಣ ಅಂದ್ಬಿಟ್ಟು ನೆನ್ನೆಯಿಂದ ಯಾರಿಗೆಲ್ಲ ಪಿಂಚಣಿ ಹಣ ಬಂದಿರಲಿಲ್ಲ ನೋಡಿ 2-3 ತಿಂಗಳಿಂದ, ಅವರಿಗೆ ನೆನ್ನೆಯಿಂದ ಜಮೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾಗಿ ಈ ಪಿಂಚಣಿ ಹಣ ಜಮೆ ಆದಮೇಲೆ ಗೃಹಲಕ್ಷ್ಮಿ ಹಣ ನಾವು ಜಮೆ ಮಾಡ್ತೀವಿ ಅಂದ್ಬಿಟ್ಟು ನಮಗೆ ಸರ್ಕಾರದಿಂದ ನೋಟಿಫಿಕೇಶನ್ ಬಂದಿರೋವಂಥದ್ದು. ಹಾಗಾಗಿ ಪಿಂಚಣಿ ಹಣ ಎಲ್ಲ ಕ್ಲಿಯರ್ ಆದಮೇಲೆ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ಬರುವಂಥದ್ದು. ಯಾರಿಗೆಲ್ಲ ಪಿಂಚಣಿ ಹಣ ಬರ್ತಿತ್ತು, 2-3 ತಿಂಗಳಿಂದ ಬರಲಿಲ್ಲ ಅಂದ್ಕೊತಿದ್ರಿ, ನೀವು ಒಂದ್ಸತಿ ಚೆಕ್ ಮಾಡ್ಬೋದು. ನೆನ್ನೆಯಿಂದ ಜಮೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಕಸ್ಮಾತ್ ನೆನ್ನೆ ಬಂದಿಲ್ಲ ಅಂದರೆ ಖಂಡಿತವಾಗ್ಲೂ ಇನ್ನೊಂದು 2-3 ದಿವಸದಲ್ಲಿ ನಿಮಗೆ ಹಣ ಬಂದೇ ಬರುತ್ತೆ. ಯಾಕಂದರೆ ಅವ್ರದ್ದು ಪೆಂಡಿಂಗ್ ಇದ್ದಿದ್ದರಿಂದ ಅವ್ರದ್ದು ಫಸ್ಟ್ ಕ್ಲಿಯರ್ ಮಾಡೋಣ ಅಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿಂದು ಹೋಲ್ಡಲ್ಲಿ ಇಟ್ಟಿದ್ದಾರೆ. ಇದು ಕ್ಲಿಯರ್ ಆದ ತಕ್ಷಣ ನಾವು 16ನೇ ಕಂತಿನ ಹಣ ಜಮೆ ಮಾಡ್ತೀವಿ ಅಂದಿದ್ದಾರೆ. ಬಟ್ ಯಾವುದೇ ಡೇಟ್ ಮೆನ್ಷನ್ ಮಾಡಿಲ್ಲ, ಇವಾಗಿಂದನೇ ಮಾಡ್ತೀವಿ ಅಂತ. ಬಟ್ 1 ವಾರ 10 ದಿನ ಆಗ್ಬೋದು. ಅದಾದಮೇಲೆ 16ನೇ ಕಂತಿನ ಹಣ ನಿಜವಾಗ್ಲೂ ಬರೋದು ಲೇಟ್ ಆಗಿದೆ. ಬಟ್ ಇನ್ನೂ ಕೂಡ ಲೇಟ್ ಆಗೋ ಚಾನ್ಸಸ್ ಇರುತ್ತೆ. ಇದ್ರ ಬಗ್ಗೆ ಯಾವತ್ತಿಂದ ಅಂತ ಏನಾದ್ರು ನಮಗೆ ಅಧಿಕೃತವಾಗಿ ಮೆಸೇಜ್ ಬಂತು ಅಂದರೆ ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ನಿಮಗೆ 13-14ನೇ ಕಂತಿನವರೆಗೂ ಎಲ್ಲ ಕಂತಿಂದು ಬಂದಿದೆ. 15-16 ಪೆಂಡಿಂಗ್ ಇದೆ, ಅಥವಾ 16ನೇ ಕಂತಿಂದು ಒಂದೇ ಬರಬೇಕು ಅಂತಂದರೆ ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಥವಾ ತುಂಬ ತಿಂಗಳಿಂದ ಬಂದಿಲ್ಲ, ನಮಗೆ ಇವಾಗ ಒಂದು 10 ಕಂತವರೆಗೂ ಬಂದಿದೆ, ಆಮೇಲೆ ಬಂದೇ ಇಲ್ಲ ಅಂತಂದರೆ ದಯವಿಟ್ಟು ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಫೀಸ್ಗೆ ಹೋಗಿ ಚೆಕ್ ಮಾಡಿಸಿ ಏನಾಗಿದೆ, ನಮಗೆ ಯಾವ ರೀಸನಿಂದ ಬಂದಿಲ್ಲ ಅಂತ. ನಿಮಗೆ ಏನೇ ತೊಂದರೆ ಇದ್ರೂ ಕೂಡ ಅವ್ರು ನಿಮಗೆ ಹೇಳ್ತಾರೆ. ನೀವು ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೋಬೋದು. ನೀವು ನಿಮ್ಮ ರೇಷನ್ ಕಾರ್ಡ್, ನಿಮ್ಮ ಆಧಾರ್ ಕಾರ್ಡ್ನ ತೊಗೊಂಡೋದ್ರೆ ಅಲ್ಲಿ ಚೆಕ್ ಮಾಡಿ ಹೇಳ್ತಾರೆ ಯಾವ ರೀಸನಿಂದ ನಿಮಗೆ ಹಣ ಬರೋದು ನಿಂತೋಗಿದೆ ಏನು ಅಂತ. ನೀವು ಸರಿ ಮಾಡಿಸ್ಕೊಂಡು ನೀವು ಕೂಡ ಅವಾಗ ಯಾವಾಗ ನಿಮಗೆ ಹಣ ಜಮೆ ಮಾಡಿದ್ರು ನಿಮ್ಮ ಖಾತೆಗಳಿಗೆ ಬರುತ್ತೆ. ಇದಾಗಿತ್ತು ಹೊಸ ಅಪ್ಡೇಟ್. ಸೊ ಇವಾಗ ಸದ್ಯಕ್ಕಂತೂ 16ನೇ ಕಂತಿನ ಹಣ ಬರೋದಿಲ್ಲ. ನೋಡೋಣ ನೆಕ್ಸ್ಟ್ ಅದು ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಏನಾರ ನಮಗೆ ಮಾಹಿತಿ ಬಂದರೆ ಖಂಡಿತವಾಗ್ಲೂ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ಇದೇ ಥರ ಗೌರ್ಮೆಂಟ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ, ಅವಾಗ ನೋಟಿಫಿಕೇಶನ್ ಬಂದಿರುತ್ತೆ, ನೀವು ಮಿಸ್ ಮಾಡ್ದಲ್ಲೇ ವೀಡಿಯೋಸ್ ನೋಡ್ಬೋದು. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಯೂಟ್ಯೂಬ್ ಶಾರ್ಟ್ಸ್ ಕೂಡ ಚೆಕ್ ಮಾಡಿ, ಡೈಲಿ ನ್ಯೂಸ್ ಅಪ್ಡೇಟ್ ತಿಳಿಸ್ತಿರ್ತೀನಿ. ಹಾಗೆ ನಿಮಗೆ ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ಕಿದೆ ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.